ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನೋ ಅನ್ನೋದು ನಿಮಗೆ ಹೋಗ್ತಾ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅದು ಸ್ವಲ್ಪ ನನಗೆ ಖುಷಿ ಕೊಡುತ್ತೆ. ಸೊ ಐ ಆಮ್ ಹ್ಯಾಪಿ. ಆಗುತ್ತೋ ಆಗಲ್ವ ಅಂದ್ಕೊಂಡೆ, ಬಟ್ ಕೊನೆಗೂ ಆಯಿತು. ಸೊ ಹಂಗೆ ಇವತ್ತು ಹೋಗಿ ಅಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಹೋಗಬೇಕಾಗುತ್ತೆ. ಬಿಕಾಸ್ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ವಾಪಸ್ ಬರಬೇಕು. ಸೊ ಅದಕ್ಕೆ ಚಲೋ ಹೋಗೋಣ. ನಾನೇನಕ್ಕಿಲ್ಲಿ ಇನ್ನೂ ಡೌಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನನಗೆ ಇನ್ನೂ ಕನ್ಫರ್ಮ್ ಇರಲಿಲ್ಲ ಏನು ತೊಗೊಳ್ಳೋದು, ಎಲ್ಲಿಗೆ ಹೋಗ್ತಿರೋದು, ಹೆಂಗೆ ಅನ್ನೋದು. ರಾಕೇಶ್ ತುಂಬ ಕನ್ಫ್ಯೂಷನಲ್ಲೇ ಇರ್ತಾರೆ. ಸೊ ನೈಟ್ ಊಟ ಹತ್ತಿರದಲ್ಲೇ ಮಾಡಿಕೊಂಡು ಹಾಸನ್ಗೆ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಸ್ಟೇ ಮಾಡಿಬಿಟ್ಟು ಅಲ್ಲಿ ನಾವು ಅಲ್ಲಿಂದ ಹೋಗಿ ಜ್ಯುವೆಲ್ರಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿರೋದು. ಹಲೋ ಎಲ್ಲರಿಗೂ. ಮತ್ತು ನಾನು ನಿನ್ನೆ ಊರಿಂದ ಹೊರಟು ಇವಾಗ ಬಂದಿರೋದು. ಈಗ ನಾವಿರೋದು ಸ್ಟೇ ಆಗಿರೋದು ಹಾಸನಲ್ಲಿ. ಸೊ ಹಾಸನ್ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹತ್ತಿರ ಇದೆ. ಸೊ ಅದರಿಂದ ಹಾಸನಲ್ಲಿ ಉಳ್ಕೊಂಡ್ವಿ. ಏನಕ್ಕೆ ಅಂತಂದರೆ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಗ ಹೊಟ್ಟೋಗ್ಬೇಕು. ಹಸ್ಬೆಂಡ್ ಪ್ಲ್ಯಾನ್ ಇದು, ಓಕೆನಾ? ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಗ ಹೊಟ್ಟೋಗ್ಬೇಕು, ಅದಕ್ಕೆ ಹಾಸನಲ್ಲಿ ಸ್ಟೇ ಆಗಿಬಿಟ್ಟು ಹೋಗೋಣ ಅಂತಂದರು. ಓಕೆ ಆಯಿತು ಅಂತ ಹೇಳಿದೆ. ಸೊ ಈಗ ಹಾಸನಲ್ಲಿ ಸ್ಟೇ ಆಗಿದ್ದೀವಿ. ಈಗ ಸ್ನಾನ ಮಾಡ್ಕೋತಾ ಇದ್ದೀವಿ. ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಇದ್ದಿದ್ದೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಚೆನ್ನಾಗಿ ಅನ್ನಿಸುತ್ತೆ. ನಾನು ನಾರ್ಮಲ್ ಆಗೋ ಕೆಲಸ ಅದು. ವಿಡಿಯೋ ತೋರಿಸ್ಬೇಕಾ? ಅಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಅಲ್ಲಿ ಓಕೆ, ಅಲ್ಲಿ ಅದು ವಾಶ್ರೂಮ್ ಓಪನ್ ಮಾಡಿದ್ರೆ ಕಾಣಿಸುತ್ತೆ. ಅಲ್ಲಿಂದ ವಾಟರ್ ಈ ಡೂಯಿಂಗ್ ಯಾ ಅಂತ ಇದ್ದಾರೆ ರಾಕೇಶ್. ನಾವು ವಿಡಿಯೋ ಮಾಡ್ತಾ ಇದ್ದಿದ್ದು ನೋಡಿ ಫುಲ್ ಕ್ಲೋಸ್ ಆಯಿತು. ಓಕೆ ಆಯಿತು. ಹಾಸನಲ್ಲಿ ಸ್ಟೇ ಆಗಿದ್ವಿ. ಈಗ ಬಂದು ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು, ಸೊ ಅಲ್ಲಿಗೆ ಹೋಗಬೇಕು. ಅದು ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು. ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 11 o'clock ಆಗ್ಬೋದು ಅನಿಸುತ್ತೆ. ಏನು ಗೊತ್ತಾ, ನಾನು ಒಂದು ಬರ್ತ್ಡೇ ಆದಾಗಿಂದ 15 days ಆಲ್ಮೋಸ್ಟ್ ಲೈಕ್ ಸ್ವೀಟ್ಸ್ ತಿಂದಿದ್ದೀನಿ, ಶುಗರ್ ಇಂಟೇಕ್ ಮಾಡಿದ್ದೀನಿ. 15 days ಕೂಡ ತಿಂದಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ನನ್ನ ವೆಯ್ಟ್ ಅಷ್ಟರಲ್ಲೇ ಇದೆ, ಓಕೆನಾ? ಈಗ ನಾನು 3 days ಫುಲ್ ಡಯಟಲ್ಲಿದ್ದೀನಿ. ವೆಯ್ಟ್ ನಂದು ಅಷ್ಟರಲ್ಲೇ ಇದೆ. ಇನ್ನೂ ಓಕೆ, ನಾರ್ಮಲ್ ಆಗಿ ಅಷ್ಟರಲ್ಲೇ ಇದೆ. ಬಟ್ ಫೇಸ್ ನೋಡಿ ಅಂತ ನನಗಿಷ್ಟು ಲೈಕ್ ಶಾರ್ಪ್ ಆಗಿರಬೇಕು. ನಾವು ಆ ಥರ ಇರಬೇಕು ಅಂತಂದರೆ ಶುಗರ್ ಕಟ್ ಮಾಡಬೇಕು, ತಿನ್ನಬಾರ್ದು. ಬಟ್ ನಮಗೇನು ಮಾಡೋಕ್ಕಾಗಲ್ಲ, ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನೊಂದು ತೋರಿಸ್ತೀನಿ. ಇವಾಗ ಒಂದು 3-4 days ನಾನು ಡಯಟಿಗೆ ಬಂದಿದ್ದೀನಿ. ಆ್ಯಂಡ್ ಸೆರಮ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಇದೆಲ್ಲ ಪಿಂಪಲ್ಸು, ಈ ಕಾಜಲ್ ಹಾಕಿರೋದು ಡಾರ್ಕ್ ಸರ್ಕಲ್ಲು ಕಡಿಮೆ ಆಗಿದೆ ಈ ನಡುವೆ. ಎಷ್ಟು ಪಿಂಪಲ್ಸ್ ಆಗಿತ್ತು ಅಂದರೆ, ಓ ಮೈ ಗಾಡ್, ಇವಾಗ ಹೀಲ್ ಆಗಿದೆ ನನ್ನ ಸ್ಕಿನ್. ಲೈಕ್ ನಾನು ಇವಾಗ 3 days ಫುಲ್ ಕ್ಲಿಯರ್ ಡಯಟಲ್ಲಿ ಇರೋದ್ರಿಂದ ಇವಾಗ ನನ್ನ ಸ್ಕಿನ್ ಹೀಲ್ ಆಗಿದೆ. ಈಗ ನಂದು ಪಿಂಪಲ್ಸ್ ಲೈಕ್ ಈ ಥರ ಮುಟ್ಟಿದ್ರೆ ಎಲ್ಲ ಕಾಣಿಸೋದು, ಅಂದರೆ ಕೈಗೆ ಫೀಲ್ ಆಗೋದು. ಬಟ್ ಇವಾಗ ಸ್ವಲ್ಪ ಸಾಫ್ಟ್ ಫೀಲ್ ಆಗಿದೆ. ಸೊ ನಾವು ಡಯಟ್ ಮಾಡೋದ್ರಿಂದ ಹಿಂಗಿದ್ದು ಹಿಂಗಾಗ್ಬಿಡುತ್ತೆ. ಲೈಕ್ ನಮ್ಮ ಎಂಟೈರ್ ಬಾಡಿ, ಸ್ಕಿನ್, ಹೇರ್ ಎಲ್ಲನೂ. ನಾನು ಡಯಟ್ ಮಾಡೋದು ಬಿಟ್ಟಾದ್ಮೇಲೆ ನಂದು ಕೂದಲು ಉದ್ರೋಯ್ತು, ಸಿಕ್ಕಾಪಟ್ಟೆ ಕೂದಲು ಉದ್ರೋಯ್ತು. ಎಷ್ಟು ಕೂದಲು ಹೋಯ್ತು ಅಂದರೆ, ಓ ಮೈ ಗಾಡ್, ಸ್ಕಿನ್ ಹಾಳಾಯಿತು, ದಪ್ಪ ಆದೆ, ಫೇಸ್ ಚಬ್ಬಿ ಬಂತು. ಒಂದು ಶುಗರ್ ಇಂಟೇಕಿಂದ ಏನೆಲ್ಲ ಆಗುತ್ತೆ ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಓಕೆ ಆಯಿತು. ಕಾಫಿ ಕುಡಿದ್ಬಿಟ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ. ರೆಡಿ ಆಗೋದು ಕೂಡ ವಿಡಿಯೋ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲಿಂದ ಏನು ಗೊತ್ತಾ, ಒಂದು ಸೀರೀಸ್ ಮಾಡಬೇಕು ಅಂತ ಇದ್ದೀನಿ, ಗೆಟ್ ರೆಡಿ ವಿತ್ ಮೀ ಅಂತ ಸೀರೀಸ್, ಓಕೆನಾ? ತುಂಬ ಜನಕ್ಕೆ ಇಷ್ಟ ಇದೆ, ಬಟ್ ಯಾರು ಕಮೆಂಟ್ ಮಾಡಲ್ಲ. ಐ ನೋ. ಓಕೆ ಆಯಿತು. ಇಲ್ಲಿ ಕೂತ್ಕೊಂಡು ಟ್ರೈಪಾಯ್ಡ್ ಇತ್ತಲ್ಲ, ಸೊ ನನಗೆ ನಾನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಏನೋ ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೆ ಇದನ್ನು ಪೋಸ್ಟ್ ಮಾಡಲಿಲ್ಲ. ಸೊ ಇದನ್ನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ರಾಕೇಶ್ ಸ್ನಾನ ಮಾಡಿ ರೆಡಿ ಆಗ್ತಿದ್ದಾರೆ. ಆ ಒಂದು ಗ್ಯಾಪಲ್ಲಿ ಇದೆಲ್ಲ ಮಾಡ್ತಾಯಿದ್ದೀನಿ.
ಇವಾಗ ನೀಟಾಗಿ ರೆಡಿ ಆಗಿಬಿಟ್ಟು ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋ ಮಾಡಿದೆ. ಸೊ ನೀಟಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಚಲೋ ಬ್ರೇಕ್ಫಾಸ್ಟ್ ಮಾಡಬೇಕು, ಲೇಟ್ ಆಗೋಯ್ತು. ಓಟ್ಸ್ ಮನೆಯಿಂದಾನೇ ತೊಗೊಂಡು ಬಂದಿದ್ದೆ, ನೈಟೇ ನೆನೆಸಿದ್ದೆ, ಓವರ್ ನೈಟ್ ಸೋಪ್ಡ್ ಓಟ್ಸು. ಅದರಲ್ಲಿ ಕಾಫಿ ಫ್ಲೇವರ್ ವೇ ಪ್ರೋಟೀನ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಮೂದಿ ಕುಡಿತಾ ಇದ್ದೆ, ಇವತ್ತು ಹಾಗೆ ತಿಂತಾ ಇದ್ದೀನಿ. ಅದು ಯಾವ ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ ಗೊತ್ತಾ? ಕ್ರಿಯೇಟಿನ್ ಬಾಕ್ಸಲ್ಲಿ, ಬಟ್ ಅದರಲ್ಲಿ ಕ್ರಿಯೇಟಿನ್ ಇರಲಿಲ್ಲ, ಅದ್ರಲ್ಲಿ ಹಾಕ್ಕೊಂಡಿದ್ದೀನಿ ಅರ್ಜೆಂಟ್ಗೆ. ಸೊ ಹಿಂಗೆ ಯೂಸ್ ಆ್ಯಂಡ್ ಥ್ರೋ ಅಲ್ವಾ, ಬಿಸಾಕ್ಬೋದು. ಚಲೋ ತಿನ್ನೋಣ. ನನಗೆ ಇಲ್ಲಿವರೆಗೂ ಡೌಟ್ಫುಲ್ಲಾಗೇ ಇತ್ತು. ಏನು ಗೊತ್ತಾ, ಒಂದು 10 ಗ್ರಾಮಲ್ಲಿ ಒಂದು ಮಣಿ ಸರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಹೋಗಿದ್ದು. ಹಸ್ಬೆಂಡ್ ಕೂಡ ಅದೇ ಹೇಳಿದ್ರು, ಒಂದು 2 lakhs ಬಜೆಟಲ್ಲಿ ಎಷ್ಟಾಗುತ್ತೋ ಅಷ್ಟು ತಗೋ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಅದೇ ಮೈಂಡಲ್ಲಿ ಹೋಗಿದ್ದೆ. ಆ್ಯಂಡ್ ನಾನು ವಿಡಿಯೋದಲ್ಲಿ ಮುಂಚೆ ಹೇಳೋದಕ್ಕೂ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಬಿಕಾಸ್ ನಾನು ಮುಂಚೆನೇ ವಿಡಿಯೋದಲ್ಲಿ ಹಿಂಗೆ ಹೇಳ್ಬಿಟ್ಟು ಆಮೇಲೆ ಅದು ನಡೆದಿಲ್ಲ ಅಂದರೆ ಅನ್ನೋ ಒಂದು ಕನ್ಫ್ಯೂಷನ್ ನನ್ನ ಹತ್ರ ಇತ್ತು. ಸೊ ಅದಕ್ಕೆ ಬಟ್ ಲಾಸ್ಟಲ್ಲಿ ಫುಲ್ ಖುಷಿ ಆಯಿತು ನನಗೆ. ಸಿಕ್ಕಾಬಿಟ್ಟು ನಂಗೆ ಏನು ಬೇಕೋ ಅದೇ ಸಿಕ್ತು. ರಾಕೇಶ್ ಹಾಗೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಏನು ಹೇಳೋದಿಲ್ಲ, ಬೇಸಿಕ್ಕಾಗಿ ನಾರ್ಮಲಾಗೇ ಹೇಳ್ತಾ ಇರ್ತಾರೆ, ಏನಾದರೂ ಒಂದು ಸಣ್ಣದು ತಗೋ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನಾನು ಕಡಿಮೆ ವೆಯ್ಟದ್ದು ಒಂದು ನೋಡಿದೆ, ಅದು ನನಗೆ ಇಷ್ಟ ಆಯಿತು. ಅದು ಬಿಟ್ಬಿಟ್ಟು ರಾಕೇಶ್ ಇಲ್ಲ ಇದನ್ನೇ ತಗೋ ಅಂದರು. ಅದೇನೋ ಗೊತ್ತಿಲ್ಲ, ನನಗಂತೂ ಫುಲ್ಲು ಬೇರೆ ಕನ್ಫ್ಯೂಷನ್ ಫೀಲ್ ಆಯ್ತು ನನಗೆ, ಏನಿದು ಅಂತ ಹೇಳ್ಬಿಟ್ಟು. ಬಟ್ ಏನು ಬೇಕು ಅಂತ ಅಂದ್ಕೊಂಡೋ ನಂಗೆ ಅದೇ ಸಿಕ್ತು. ನಂದು ಏನಾಗಿತ್ತು ಅಂದರೆ, ಐಫೋನ್ ತೊಗೊಳೋಕೆ ಮುಂಚೆ ರಾಕೇಶ್ ನನಗೊಂದು ಐಡಿಯಾ ಕೊಟ್ಟಿದ್ದರು. ಸೊ ನಿನಗಿವಾಗ ಐಫೋನ್ದು ಮತ್ತು ಶಾಪಿಂಗ್ದು ಎಲ್ಲ ಸೇರಿ ನಿಂಗೊಂದು 4 lakhs ಖರ್ಚಾಗುತ್ತೆ, ಬರ್ತ್ಡೇದು ಎಲ್ಲ. ಸೊ 4 lakhs ನಾನಿವಾಗ ನಿಂಗೆ ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದರೆ ಇನ್ನೊಂದು 4 lakhs ಕೊಡ್ತೀನಿ, 8 lakhsಲ್ಲಿ ಲಾಂಗ್ ಚೈನ್ ತಗೋ ಅಂತ ಹೇಳಿ ನನಗಂದರು. ನಾನೇನಂದೆ ಅಂದರೆ, ಲೈಫಲ್ಲಿ ಯಾವಾಗಲೂ ನಾವು ಆ ಥರ ಸೆಲೆಬ್ರೇಟ್ ಮಾಡೋದಿಲ್ಲ. ಒಂದೇ ಇದರಲ್ಲಿ ಕಾಂಪ್ರಮೈಸ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಈ ವರ್ಷದ ಬರ್ತ್ಡೇ ನಾನು ಹಿಂಗೆ ಮಾಡಬೇಕು ಅಂತ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಹಾಗೆ ಮಾಡಿಕೊಂಡೆ. ಟ್ರಸ್ಟ್ ಮೀ, ನಿಜವಾಗ್ಲೂ ನನಗೆ ಅದರಲ್ಲಿ ಯಾವುದೇ ಒಂದು ಗಿಲ್ಟ್ ಫೀಲ್ ಇಲ್ಲ. ನಂಗೆ ತುಂಬ ಖುಷಿ ಆಯಿತು. ನನ್ನ ಬರ್ತ್ಡೇ ನನಗೆ ಹೆಂಗೆ ಬೇಕು ಆ ಥರ ಸೆಲೆಬ್ರೇಟ್ ಮಾಡಿಕೊಂಡೆ. ಅದರಲ್ಲಿ ನಾನು ಇನ್ನೂ 100 ಗ್ರಾಮ್ ಗೋಲ್ಡ್ ತೊಗೊಳೋದು ಮಿಸ್ ಆಗಿದ್ರು ಪರವಾಗಿಲ್ಲ, ಐ ಡೋಂಟ್ ಕೇರ್. ಬಟ್ ನಾನು ಇಷ್ಟಪಟ್ಟಂಗೆ ಆಯಿತು. ಆ್ಯಂಡ್ ಒಡವೆ ಕೂಡ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ತಾನೇ ಇಲ್ಲೊಂದು ವಿಡಿಯೋ ಮಾಡಿದ್ವಿ, ಗಾಳಿ ಸಿಕ್ಕಾಪಟ್ಟೆ ಗಾಳಿ. ನಾನೇನು ತೊಗೊಂಡೆ ಅಂತ ಮನೇಲಿ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ, ನಾನು ವೇರ್ ಮಾಡ್ದಾಗ ತೋರಿಸ್ತೀನಿ. ಫುಲ್ ಹ್ಯಾಪಿ, ಫುಲ್ ಖುಷಿಯಾಗಿದ್ದೀನಿ. ಖುಷಿಟ್ ಅಂಡ್ ಹೋಗೋಣ. ಸಿಕ್ಕಾಪಟ್ಟೆ ಗಾಳಿ, ವಿಡಿಯೋ ಮಾಡೋಕ್ಕೆ ಆಗ್ತಲ್ಲ ಅಲ್ಲಿ. ಹೆಂಗೋ ಒಂದು ವಿಡಿಯೋ ಮಾಡಿದೆ, ಗೊತ್ತಿಲ್ಲ ಅದು ಹೆಂಗೆ ಬಂತು. ಸೊ ನಾನು ತೊಗೊಂಡಿದ್ದು ಒಡವೆ ಬಂದು ಕಾಸಿನ ಸರ, 31 ಗ್ರಾಮ್ ಇದೆ. ಸೊ ಫುಲ್ ಹ್ಯಾಪಿ, ಫುಲ್ ಖುಷಿ. ನಾನು ತುಂಬ ವರ್ಷಗಳಿಂದ ಕಾಸಿನ ಸರ ತೊಗೋಬೇಕು ಅಂತ ಅಂದ್ಕೊಂಡೆ, ಫೈನಲಿ ತೊಗೊಂಡೆ. ಸೊ ನೆಕ್ಸ್ಟ್ ಏನಾದರೂ ಬೈ ಮಾಡೋದಾದರೆ ನೆಕ್ಸ್ಟ್ ಬೇರೆ ಡಿಸೈನ್ ತೊಗೋಬೋದು. ನನಗೆ ಕನ್ಫ್ಯೂಷನಲ್ಲಿದ್ದೆ, ಕಾಸಿನ ಸರನ ನಾರ್ಮಲ್ ಡಿಸೈನಾ ಅಂತೇಳಿ. ಸೊ ಇವಾಗ ಕಾಸಿನ ಸರ ತೊಗೊಂಡೆ, ನೆಕ್ಸ್ಟ್ ಟೈಮ್ ನಾರ್ಮಲ್ದು ತಗೋ ಡಿಸೈನ್ದು ಅಂತ ಹೇಳಿದ್ರು. ಸೊ ಮನೆಗೆ ಬಂದಿದ್ದೆ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ತಿರುಪತಿ ಮುಡುಪು ಇದೆಯಲ್ಲ, ಮುಡುಪು ಕಟ್ಟಿದ್ನಲ್ಲ, ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹಿಂದೆನೇ ತಿರುಪತಿ ಕೊಡ್ತಾ ಇದ್ವಿ. ಬಿಕಾಸ್ ನಮ್ಮ ಹತ್ರ ಟೈಮ್ ಇರಲಿಲ್ಲ, ಆಲ್ರೆಡಿ ಅಂದ್ಕೊಂಡಿದ್ವಿ ನಾವು. ಸೊ 1 ನೈಟ್ ಮಲ್ಗೋಕ್ಕೂ ಟೈಮ್ ಇರಲಿಲ್ಲ. ಹಸ್ಬೆಂಡ್ ಅದು ಹೆಂಗೆ ಓಡಿಸ್ಕೊಂಬಂದ್ರೋ ಏನೋ ಗೊತ್ತಿಲ್ಲ, ಫುಲ್ ಸ್ಪೀಡಾಗಿ ಬಂದು ತಿರುಪತಿ ಕೆಳಗಡೆ ಸ್ಟೇ ಮಾಡಿದ್ವಿ. ಇವಾಗ ಬೆಳಗ್ಗೆ ಎದ್ದಿದ್ದೀವಿ, ಸ್ನಾನ ಮಾಡಿಕೊಂಡು ಬೆಟ್ಟ ಹೋಗಬೇಕು. ನನಗಿನ್ನ ಸ್ವಲ್ಪ ಟೈಮ್ ಇದೆ, ಬಟ್ ರಾಕೇಶ್ ಹೋಗ್ಬಿಟ್ಟು ಮೇಲೆ ಖಾರ ಹಾಕ್ಬಿಟ್ಟು ಬರ್ತಾರೆ. ತೊಳಿ ಕಾಫಿ ಒಂದು ಪ್ಯಾಕೆಟ್ ಸಾಕಾ? ಶುಗರು ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಆರ್ಡರ್ ಮಾಡಬೇಕು, ಕಾಫಿ ಇದೆ. ಇದಾದಮೇಲೆ ಕಾಫಿ ಆರ್ಡರ್ ಮಾಡಿಬಿಡಿ, ಆಮೇಲೆ ಫಸ್ಟ್ ಕಟ್ಬಿಟ್ಟು ತಗೊಂಡು ಬರ್ತೀನಿ. ಇಲ್ಲಿ ಬೇಕಾ ನಿಮಗೆ? ಹಾಗೆ
ನಿಂಗೆ ಬೇಕಾ? ದೋಸೆ ಬೇಕಾ? ಎಷ್ಟು ಕ್ಯೂಟ್ ಥಿಂಗ್ಸ್ ಇದೆ ಅಲ್ಲಿ. ಗೋವಿಂದ ಎಷ್ಟು ಚೆನ್ನಾಗಿದ್ದಾರೆ. ನೈಸ್. ಹೋಟೆಲ್ ಹಿಂಗಿದೆ ಆ್ಯಂಡ್ ಇಲ್ಲೂ ಕೆಲವು ಐಟಮ್ಸ್ ಇಟ್ಟಿದ್ದಾರೆ ಏನು. ನಾನು ಎಕ್ಸ್ಟ್ರಾ ಪೇರು ತೊಗೊಂಡು ಬರೋದು ಮರ್ತುಬಿಟ್ಟಿದ್ದೀನಿ. ಬಿಕಾಸ್ ಅರ್ಜೆಂಟಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು, ಮನೆಗೆ ಬಂದಿದ್ದೆ. ಸೊ ಒಂದು ಜೊತೆ ನಾನು ಮರ್ತುಬಿಟ್ಟು ಬಂದೆ. ಸೊ ಅದಕ್ಕೆ ಇಲ್ಲೇ ಒಂದು ಡ್ರೆಸ್ ಬೈ ಮಾಡಿದ್ದಾಯಿತು. ಆಮೇಲೆ ರಾಕೇಶ್ ಹೋಗ್ತಾ ಇದ್ದಾರೆ ಮೇಲೆ ಕಾರ್ ಹಾಕಿ ಲಗೇಜ್ ಇಟ್ಟು ಬರೋದಕ್ಕೆ. ಮೇಲೆ ಹೋಗಿ ನನ್ನ ಬಿಟ್ಟು ಮೇಲೆ ಹೋದ್ರು ಅವರು. ಏನಕ್ಕೆ ಅಂದರೆ ಕಾರ್ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಬಿಕಾಸ್ ನಾವು ಬೆಟ್ಟ ಹತ್ಬೇಕಲ್ಲ, ಸೊ ಅದಕ್ಕೆ ಕಾರ್ ಬಿಟ್ಟು ಬರ್ತಾರೆ. ಲಗೇಜು ಕಾರು ಎಲ್ಲ ಬಿಟ್ಟು ರೂಮ್ ಮಾಡಿ ಚೆಕ್ ಇನ್ ಮಾಡಿ ಬ್ಯಾಗೆಲ್ಲ ಅಲ್ಲಿ ಇಟ್ಟು ಕೆಳಗೆ ಬಂದು ನನ್ನನ್ನು ಕರ್ಕೊಂಡು ಬೆಟ್ಟ ಹತ್ತಿ ಹೋಗೋದು. ಇವತ್ತೆಷ್ಟೊತ್ತಾದರೂ ಆರಾಮಾಗಿ ಹೋಗ್ತೀವಿ. ಆರಾಮಾಗಿ ಬೆಟ್ಟ ಹತ್ಕೊಂಡು ಆರಾಮಾಗಿ ದರ್ಶನ ಮಾಡಬೇಕು. ಓಕೆ. ಗೊತ್ತಿಲ್ಲ ಹೇಗೆ ಮಾಡ್ತೀರೋ. ರಾಕೇಶ್ ನನ್ನ ಬಿಟ್ಟೋದ್ಮೇಲೆ ನನ್ನ ಹತ್ರ 2 to 3 hours ಟೈಮ್ ಇತ್ತು. ಸೊ ಅದಕ್ಕೆ ಕುತ್ಕೊಂಡು ಫೋನ್ ನೋಡಿ ಸಾಕಾಯಿತು. ಅದಕ್ಕೆ ಒಂದು ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈಕ್ ರೀಲ್ ಮಾಡೋಣ, ಟ್ರೆಂಡಿಂಗ್ ರೀಲ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡಿದೆ. ಅದು ನಾನು ಎಷ್ಟೇ ಟ್ರೈ ಮಾಡಿದ್ರು ನನಗೆ ಸ್ಟಾರ್ಟಿಂಗ್ ಒಂದೇ ಸಾರಿ ಕಲಿತಾ ನಂಗೆ ಅದು ಬಂದಿಲ್ಲ. 2-3 ಸಾರಿ ಅದು ಎಷ್ಟು ಸಾರಿ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಬಂದಿಲ್ಲ. ಇವಾಗ ಬಂದಿದ್ದೀವಿ ಆಚೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ. ಫುಲ್ ವೆದರ್ ತಣ್ಣಕ್ಕೆ ಇರುತ್ತೆ. ನೋಡೋಣ. ರಾಕೇಶ್ ಅಲಿಪಿರಿ ಒಂದು ಟೋಲ್ ಇದೆಯಲ್ಲ ಅಲ್ಲಿವರೆಗೂ ಹೋಗಿ ವಾಪಸ್ ಬಂದರು. ಬಿಕಾಸ್ ಅವ್ರಿಗೆ ನನ್ನನ್ನು ಒಬ್ಬಳನ್ನೇ ಹೋಟೆಲಲ್ಲಿ ಬಿಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ವಾಪಸ್ ಬಂದು ಮತ್ತೆ ಈಗ ನಾವು ತೀರ್ಮಲಲ್ಲಿದ್ದೀವಿ, ಮೇಲೆ ಬೆಟ್ಟದ ಮೇಲೆ ಇದ್ದೀವಿ. ರಾಕೇಶ್ ಏನು ಹೇಳಿದ್ರು ಅಂದರೆ ನಾಳೆ ಹೋಗೋಣ, ನಾಳೆ ಬೆಳಗ್ಗೆ ಬೆಟ್ಟ ಹತ್ತೋಣ, ಹಾಗೆ ಹಿಂಗೆ ಅಂತ ಹೇಳಿದ್ರು. ಊಟ ತಿಂದುಬಿಟ್ಟಿದ್ದೆ ಬಿಕಾಸ್ ರೂಮೆಲ್ಲ ಆಗಿತ್ತಲ್ಲ. ನಾನು ಬಿಟ್ಟೇ ಇಲ್ಲ, ಏನಾದರೂ ಪರವಾಗಿಲ್ಲ ಇವತ್ತೇ ಬೆಟ್ಟ ಹತ್ತಬೇಕು ಅಂತ ಹೇಳಿ ಆಲ್ಮೋಸ್ಟ್ ಒಂದು 4 to 5 o'clock ಆಗಿತ್ತು ಅನಿಸುತ್ತೆ. ಸೊ ಬೆಟ್ಟ ಹತ್ತಕ್ಕೆ ಬಂದ್ವಿ. ಮುಕ್ಕಾಲು ಭಾಗ ಬೆಟ್ಟ ಹತ್ತಿದ್ವಿ. ಎಲ್ಲೂ ಏನೂ ವಿಡಿಯೋ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ, ಹೋಗಲಿಲ್ಲ. ಬಿಕಾಸ್ ಒಂದೇ ಇದರಲ್ಲಿ ಹತ್ಬಿಟ್ಟೆ. ಆಲ್ಮೋಸ್ಟ್ ಹತ್ತಿದ್ದೀವಿ. ಈಗ ಆಂಜನೇಯ ಟೆಂಪಲ್ ಹತ್ರ ಅನಿಸುತ್ತೆ. ಆಯಿತು, ಆರಾಮಾಗಿ ಹತ್ತಿದ್ವಿ. ಸ್ವಲ್ಪ ಮೊಕ್ಕಳ ಪರ್ವತ ಮೇಲೆ ಕಷ್ಟ ಆಯಿತು, ಬಟ್ ಆರಾಮಾಗಿ ಹತ್ತಿದ್ವಿ. ಕೊನೆಗೂ ತಿರುಪತಿಗೆ ಬಂದ್ವಿ ನಾವು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ತಲೆ ಸುತ್ತಾ ಇದೆ. ಫುಲ್ ಗಾಳಿ ಇದೆ. ಕೊನೆಗೂ ಹತ್ತಿದ್ವಿ, ಎಲ್ಲ ಆಯಿತು, ಒಳ್ಳೇದಾಗುತ್ತೆ. ಫುಲ್ ಖುಷಿ, ಹ್ಯಾಪಿ. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಊಟಕ್ಕೆ ಮತ್ತು ಟ್ಯಾಬ್ಲೆಟ್ ತೊಗೋಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ, ಟ್ಯಾಬ್ಲೆಟು ಮತ್ತು ಊಟಕ್ಕೆ. ಫುಲ್ ಟಯರ್ಡ್ ಆಗೋಗಿದ್ದೀವಿ, ಫುಲ್. ಕನ್ನಡ
ಎಲ್ಲ ಕಡೆ ಕನ್ನಡ ವಸ್ತುಂದ ಅಂತ ಎಲ್ಲಾರನ್ನೂ ಕೇಳೋದೇ ಆಯಿತು. ಇಲ್ಲಿ ತಿರುಪತಿಗೆ ಬಂದ್ಬಿಟ್ಟು ಕನ್ನಡ ವಸ್ತುಂದ ಕನ್ನಡ ನೇರ್ಚ್ಕೊಂಡು ಅಂತ ಕೇಳೋದೇ ಆಯಿತು. ಇಲ್ಲ ತಿರುಪತಿಯಲ್ಲಿ ಹಿಂಗೆಲ್ಲ ಓಡಾಡ್ತೀನಿ ಅಂತ ನಿಜ ನಾನು ಅಂದ್ಕೊಂಡಿರಲಿಲ್ಲ. ನಾನು ರಾಕೇಶು ಒಂದರಲ್ಲೇ ಲೈಟಾಗಿ ಮೊಸರನ್ನ ತಿಂದ್ಬಿಟ್ಟು ಸೊ ಹೊರಟ್ವಿ ಇಲ್ಲೇ ಮೇಲೇ ತಿರುಮಲಲ್ಲಿ. ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ನಾನು ಅದಾದಮೇಲೆ ಒಂದು ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ. ಆಮೇಲೆ ಹಸ್ಬೆಂಡ್ ಒಂದು ಜೀಪ್ನ ರೆಂಟಿಗೆ ತೊಗೊಂಡ್ಬಿಟ್ಟಿದ್ರು. ಅವರೆಲ್ಲ ಕಡೆ ಸುತ್ತಿಸ್ಕೊಂಡು ಆಲ್ಮೋಸ್ಟ್ ನಾವು ಹೋಗೋಷ್ಟಲ್ಲಿ 12 o'clock ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ಬೇಡಿ. ಓಕೆ, ಬಾಯ್.